ಫ್ರೆಶ್ನೆಸ್ ಆಗಿರುವಂತಹ ಹೂಗಳನ್ನ ನೋಡಿ ಜನರು ಎಲ್ಲರೂ ಕೂಡ ಎಂಜಾಯ್ ಅನ್ನ ಮಾಡ್ತಾ ಇರುವಂತದ್ದು. ಈ ಬಾರಿ ಏನು ವಾಲ್ಮೀಕಿ ಅವರ ಜೀವನ ಚರಿತ್ರೆ ಹಾಗೆ ವಾಲ್ಮೀಕಿ ಅವರು ಬರೆದಂತಹ ರಾಮಾಯಣದ ಕಥೆಗಳನ್ನ ಹೂಗಳ ಮೂಲಕ ಹಾಗೆ ಬೇರೆ ಬೇರೆ ಕಲಾಕೃತಿಗಳ ಮೂಲಕ ಜನರಿಗೆ ತಿಳಿಸುವಂತಹ ಪ್ರಯತ್ನ ನಡೀತಾ ಇದೆ. ಹಾಗೆ ನೀವು ನೋಡ್ತಾ ಇರ್ಬೋದು ಹೂಗಳು ಯಾವ ರೀತಿಯಲ್ಲಿ ಹರಳಿ ನಿಂತಿದೆ ಅಂತ ಹೇಳಿ. ನಿಜಕ್ಕೂ ಕೂಡ ಹೂಗಳ ಲೋಕವೇ ಲಾಲ್ಬಾಗ್ ನಲ್ಲಿ ಇದೆ ಅಂತಾನೆ ಹೇಳ್ಬೋದು. ಬೇರೆ ಬೇರೆ ಹೂಗಳು ಎಷ್ಟು ವೆರೈಟಿ ಆಗಿದೆ, ಎಲ್ಲವೂ ಕೂಡ ಫ್ರೆಶ್ನೆಸ್ ಕೂಡ ತಪ್ಪಾಗಲ್ಲ. ಬೇರೆ ಬೇರೆ ಭಾಗದಿಂದ ಜನರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅಂದ್ರೆ ಕೇವಲ ಬೆಂಗಳೂರು ಅಷ್ಟೇ ಅಲ್ಲದೆ ನಾವು ನೋಡ್ದಂಗೆ ವಿದೇಶದಿಂದಲೂ ಕೂಡ ಬಂದು ಈ ಒಂದು ಫ್ಲವರ್ ಶೋ ನ ನೋಡಿ ಕಣ್ತುಂಬಿಕೊಳ್ತಾ ಇದ್ದಾರೆ. ನಮ್ ಜೊತೆ ಕೆಲವೊಂದಿಷ್ಟು ಪುಷ್ಪ ಪ್ರೇಮಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಫ್ಲವರ್ ಶೋ ನಡೀತಿದೆ, ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ? ಒಳ್ಳೆ ಟ್ರೆಡಿಷನ್ ತರ ಇದೆ ಮೇಡಮ್. ನೀವು ಸುಮಾರು ಹೂಗಳನ್ನ ನೋಡಿರ್ತೀರಾ, ಬಟ್ ಇಷ್ಟು ಹೂಗಳನ್ನ ಒಟ್ಟಿಗೆ ಯಾವತ್ತಾದ್ರೂ ನೋಡಿದ್ರಾ? ನೋಡಿಲ್ಲ, ನಮ್ ಜೀವನದಲ್ಲೇ ನೋಡಿರ್ಲಿಲ್ಲ. ತುಂಬಾ ಚೆನ್ನಾಗಿದೆ. ನಮ್ಮ ಮನೆಯಲ್ಲೂ ತೋಟ ಇದೆ. ನಾವು ಬಸವನಹಳ್ಳಿ, ನೆಲಮಂಗಲ ತಾಲೂಕ್ ಬಸವನಹಳ್ಳಿಯಿಂದ ಬಂದಿರೋದು. ಫ್ಲವರ್ ಶೋ ಹೌದು, ನೋಡಿ ನಮ್ಮ ಮಕ್ಕಳು ನೋಡ್ಲಿ ಅಂತ ಕರ್ಕೊಂಡ್ ಬಂದಿರೋದು. ವಾಲ್ಮೀಕಿ ಕುರಿತು ಇಲ್ಲಿ ಹಾಕಿರೋ ತುಂಬಾ ಚೆನ್ನಾಗಿದೆ. ಆ ವಾಲ್ಮೀಕಿ ಹುತ್ತದಿಂದ ಬರೋದು ಅವೆಲ್ಲ. ನಾವು ವಾಲ್ಮೀಕಿ ಸಮುದಾಯದವರೇ, ಆದ್ರಿಂದ ಇನ್ನೂ ಹೆಚ್ಚು ಅಭಿಮಾನ ಇದೆ ನಮ್ಗೆ. ತುಂಬಾ ಚೆನ್ನಾಗಿದೆ ಅಪ್ಪ. ಫ್ಯಾಮಿಲಿ ಜೊತೆ ಬಂದು ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ನಿಜ